ಮಾನ್ಯ ಬಂಧುಗಳೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಅಂತ ಏನಿತ್ತೋ 5 ಭಾಗಗಳಾಗಿ ವಿಂಗಡಿಸಿದ ಮೇಲೆ ಈಗ 2 ವಿಚಾರಗಳನ್ನು ಅದರಲ್ಲಿ ನಾನು ತೆಗೆದುಕೊಳ್ತೇನೆ. ಒಂದು, ಗುಂಡಿಗಳಿಗೆ ಹಣ. ಎರಡನೇದು, ಸಾಲಿಡ್ ವೇಸ್ಟ್ ಭ್ರಷ್ಟಾಚಾರ. ಎರಡರಲ್ಲೂ ಕೂಡ ದೇರ್ ಇಸ್ ಅ ರ್ಯಾಂಪೆಂಟ್ ಕರಪ್ಷನ್, ವ್ಯಾಪಕ ಭ್ರಷ್ಟಾಚಾರ, ಅತಿರೇಕದ ಭ್ರಷ್ಟಾಚಾರ, ನಿಯಂತ್ರಿಸಲಾಗದ ರೀತಿಯ ಭ್ರಷ್ಟಾಚಾರ, ಒಟ್ಟಿಗೆ GBA ಭ್ರಷ್ಟಾಚಾರದ ಕೂಪವಾಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಅಂಕಿಅಂಶಗಳ ಮೂಲಕ ತಮಗೆ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅದರ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ DK ಶಿವಕುಮಾರ್ ಸದನಕ್ಕೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚಿದ್ದೀರಿ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ನಿನ್ನೆ ಇವತ್ತು ಪತ್ರಿಕೆಗಳಲ್ಲೂ ಕೆಲವು ಅದರಲ್ಲಿ ಬಂದಿದೆ. ಇಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಅಂತಂದಾಗ ಎಲ್ಲಕ್ಕೂ ವರದಿ ಕೊಟ್ಟಿದ್ದಾರೆ. ಯಶವಂತಪುರ ಒಂದು ಗುಂಡಿಯೂ ಇಲ್ಲ, ಅವರ ಪ್ರಕಾರ ಒಂದು ಗುಂಡಿ ಬಿದ್ದಿಲ್ಲ, ಯಾವ ಗುಂಡಿಯನ್ನು ಮುಚ್ಚಿಲ್ಲ, ಎಷ್ಟು ಹಣವನ್ನು ಕೊಟ್ಟಿಲ್ಲ. ಆನೇಕಲ್ನಲ್ಲಿ ಒಂದು ಗುಂಡಿಯೂ ಇಲ್ಲ, ಮಹದೇವಪುರದಲ್ಲಿ ಗುಂಡಿಯೇ ಇಲ್ಲ. ಮಹದೇವಪುರ ಹೆಚ್ಚು ಕಡಿಮೆ ಗುಂಡಿಗಳ ಕ್ಷೇತ್ರ ಅಂತಲೇ ಹೆಸರಾಗಿದೆ. ಆದರೆ ಅವರ ವರದಿಯಲ್ಲಿ ಗುಂಡಿಗಳೇ ಇಲ್ಲ. ಆನೇಕಲ್ಗೆ ಹೋದವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಎಷ್ಟು ಗುಂಡಿ ಇದೆ ಅಂತ, ಅಲ್ಲಿಲ್ಲ. ಇದು ಎಂಥ ವಿಪರ್ಯಾಸ! ಇವರ ವರದಿ ಇವರು ನೋಡ್ತಾರಾ ಇಲ್ವಾ? ಇದರಲ್ಲಿ ಒಟ್ಟು 41,150 ಗುಂಡಿಗಳಿದೆ ಅಂತ ಅವರು ಹೇಳಿದ್ದಾರೆ. 39,887 ಗುಂಡಿಗಳನ್ನು ಮುಚ್ಚಿದ್ದೇವೆ. ಇದಕ್ಕೆ ಖರ್ಚಾದ ಹಣ 33.85 ಕೋಟಿ. ಅದಾದ ನಂತರ ಈ ಗುಂಡಿಗಳ ರಸ್ತೆ, ಇದು ಒಂದು ಗುಂಡಿಗೆ ಹೆಚ್ಚು ಕಡಿಮೆ, ನಾನು ಹೆಚ್ಚಿನ ಇದನ್ನು ಅಷ್ಟನ್ನೇ ಹೇಳ್ತೇನೆ. ಇಲ್ಲೆಲ್ಲ ಬರ್ತೀವರೆ, ಇದರಲ್ಲಿ ಇಲ್ಲ. ಚಾಮರಾಜಪೇಟೆ 150 ಗುಂಡಿ, ಮುಚ್ಚಿದ್ದು 140 ಗುಂಡಿ. 150 ಗುಂಡಿ ಇತ್ತು, ಮುಚ್ಚಿದ್ದು 140 ಗುಂಡಿ. ವೆಚ್ಚ ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ. ಅಂದ್ರೆ 140 ಗುಂಡಿ ಮುಚ್ಚಲಿಕ್ಕೆ 1,40,00,000 ಖರ್ಚಾಗಿದೆ. ಗುಂಡಿಗೊಂದು ಲಕ್ಷ. ಗುಂಡಿ ಎಷ್ಟಡಿ ಇರ್ಬೋದು? 20 ಅಡಿ ಇರ್ಬೋದಾ, ಇಲ್ಲ 10 ಅಡಿ ಇರ್ಬೋದಾ, ಅಥವಾ 5 ಅಡಿ ಇರ್ಬೋದಾ? ಎಷ್ಟಿರ್ಬೋದು? ನಾಚಿಕೆ ಆಗಲ್ಬನ್ರಿ ಅಧಿಕಾರಿಗಳೇ. ಅಧಿಕಾರ ನಡೆಸ್ತಾ ಇರತಕ್ಕಂಥ ಸರ್ಕಾರ ನಾಚಿಕೆ ಆಗ್ಬೇಕಲ್ಲ ಇವರಿಗೆಲ್ಲ. ಜನ ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? ನೀವು ಹಾಕೋದು ತೇಪೆ ಕೆಲಸ.
ಎಲ್ಲಿ ಹಳ್ಳ ಬಿದ್ದಿರ್ತದೆ, ಒಂದು ಸಣ್ಣ ಹಳ್ಳ ಬಿದ್ದಿರ್ತದೆ, ಓಡಾಡಕ್ಕಾಗೋದಿಲ್ಲ. 2,000, 3,000, ಇಲ್ಲ 5,000, 10,000 ಅಂತ ಇಟ್ಕೊಳ್ಳಿ. ಅದಕ್ಕೆ ಟಾರು ಇದೆಲ್ಲ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. 5,000 ಆಗ್ಬಹುದು. 1,00,000 ಅಂತೇಳಿ ನೀವು ಬಿಲ್ಗೆ ತೋರಿಸ್ತಿರಲ್ಲ, ಏನು ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ರಾಜಾಜಿನಗರ 250 ಗುಂಡಿ, 232 ಮುಚ್ಚಿದ್ದಾರೆ, 140 ಕೋಟಿ. ಮೋಸ್ಟ್ಲಿ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ ಕೋಟಿಗಳನ್ನಿವರು. ಅಲ್ಲಿ ಸರಾಸರಿ ಎಷ್ಟು ಬಂದಿದೆ ಅಂದರೆ 60,344 ಸರಾಸರಿ ಅವ್ರಿಗೆ ಬಂದಿರೋದು ಅಮೌಂಟು. ಗೋವಿಂದರಾಜನಗರ 374 ಗುಂಡಿ ಬಿದ್ದಿರೋದು, 366 ಮುಚ್ಚಿರೋದು, 1,80,00,000, 49,000 ಅಲ್ಲಿ. ಜಯನಗರ 403 ಮುಚ್ಚಿದ್ದು 382, 47,000 ರೂಪಾಯಿ ಬಿದ್ದಿದೆ ಒಂದು ಗುಂಡಿಗಲ್ಲಿ. ಯಾಕೆ 1,00,000ದಿಂದ ಕಡಿಮೆ ಮಾಡಿಬಿಟ್ರಲ್ಲಿ? ಇದೇನು ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತಾರಲ್ಲ ಸ್ಕ್ವೇರ್ ಫೀಟ್ ಅಂತ, ಆ ರೀತಿ ಏನಾದರೂ ಒಂದು ಏರಿಯಾಗೆ ಡಿಫ್ರೆಂಟ್ ರೇಟ್ಸ್ ಏನಾದರೂ ಮಾಡಿದ್ರ, ಫಿಕ್ಸ್ ಮಾಡಿದ್ದೀರಾ? ಯಾಕೆಂತಂದ್ರೆ ಸದಾಶಿವನಗರದಲ್ಲಿರೋ ರೇಟು ಯಲಂಕದಲ್ಲಿರಲ್ಲ ಸ್ಕ್ವೇರ್ ಫೀಟ್ದು, ಜಯನಗರದಲ್ಲಿರೋದು JP ನಗರದಲ್ಲಿರಲ್ಲ. ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುತ್ತೆ. ಯಾವ ರೀತಿ ಏನಾದರೂ ಕಾನ್ಸ್ಟಿಟ್ಯೂನ್ಸಿಗೆ ವ್ಯಾಲ್ಯೂ ಫಿಕ್ಸ್ ಮಾಡ್ಕೊಂಡಿದ್ದಾರಾ? ವಿಜಯನಗರದಲ್ಲಿ 47,000, ಗಾಂಧಿನಗರಕ್ಕೆ ಬಂದರೆ 31,000. ಅಪ್ಪ ಅಲ್ಲಿ ಸ್ಲಮ್ಗಳಿದೆಯಲ್ಲ ಅದಕ್ಕೆ ರೇಟ್ ಕಡಿಮೆ. ಈ ರೀತಿ ಇದನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ 33.85 ಕೋಟಿ ಖರ್ಚಾಗಿದೆ. ಇದು ಒಂದು ಕಡೆ. ಇವತ್ತು ಮುಚ್ಚಿ ಆಗೋಗಿದೆಯಲ್ಲ, ಈಗ ಹೋಗಿ ನೋಡಿದ್ರು ಕೂಡ ಈಗಲೂ ಒಂದು 25,000 ಗುಂಡಿ ಸಿಗುತ್ತೆ ಈಗಲೂ ಕೂಡ. ಅದಾದ್ಮೇಲೆ ಇದನ್ನು ಕೇಳ್ತಾರೆ, ಆಕ್ಸಿಡೆಂಟ್ಗಳಲ್ಲಿ ಈ ಗುಂಡಿಗಳ ಕಾರಣದಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದ್ರೆ ಇವರ ಪ್ರಕಾರ ರಸ್ತೆ ಗುಂಡಿಗಳಿಂದ ಅಪಘಾತ ಉಂಟಾಗಿ ಸಂಭವಿಸಿದ ಸಾವುಗಳ ಸಂಖ್ಯೆ 0. ಗಂಭೀರವಾಗಿ ಗಾಯಗೊಂಡ ಪ್ರಕರಣಗಳ ಸಂಖ್ಯೆ 0. ಪರಿಹಾರ ನೀಡಲಾಗಿರುವ ಪ್ರಕರಣಗಳ ಸಂಖ್ಯೆ 0. ಅಂದ್ರೆ ಏನೂ ಆಗೇ ಇಲ್ಲ ಬೆಂಗಳೂರಿನಲ್ಲಿ. ಇದು ಒಂದು ಕಡೆ ಆಯಿತು. ಆದರೆ ಅದು ಬೇಕು. ಆದರೆ ನಿಮಗೆ ಹೇಳ್ತೇನೆ, ಕರ್ನಾಟಕದಲ್ಲಿ ಪ್ರತಿದಿನ ಸರಾಸರಿ 31 ಮಂದಿ ರಸ್ತೆ ಅಪಘಾತಗಳಲ್ಲಿ ಆಕ್ಸಿಡೆಂಟ್ ಸಾವನ್ನಪ್ಪುತ್ತಿದ್ದು 86 ಮಂದಿ ಗಾಯಗೊಳ್ಳುತ್ತಿದ್ದಾರೆ ಎಂದು ಇತ್ತೀಚಿನ ಅಧ್ಯಯನವೊಂದು ತಿಳಿಸಿದೆ. ಇದು ವರದಿಗಳು. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಸಾವುಗಳು ಸಂಭವಿಸಿದ್ದು 891 ಜನರು ಸಾವನ್ನಪ್ಪಿದ್ದಾರೆ ಈ ಗುಂಡಿಗಳಿಂದ. ಇದು ವರದಿ. ನಿಮ್ಮ ಕಣ್ಣುಗಳಿಗೇನಾದರೂ ತೊಂದರೆ ಇದ್ರೆ, ಇವೆಲ್ಲ ನಿಮಗೆ ಕಾಣಲಿಲ್ಲ ಅಂದ್ರೆ, ನಾರಾಯಣ ನೇತ್ರಾಲಯ ಇಲ್ಲೇ ಪಕ್ಕದಲ್ಲಿದೆ. ಈ ಅಧಿಕಾರಿಗಳು ಹೋಗಿ ಅದನ್ನ ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ. ಅಂಕಿವಾರು ಅಂಕಿಶಂಶಗಳು ಇಲ್ಲೇ ಇದೆ. ರಾಜಧಾನಿ ಬೆಂಗಳೂರು ಅಗ್ರಸ್ಥಾನದಲ್ಲಿದ್ದು 891 ಜನರು ಈ ವರ್ಷ ಬಲಿಯಾಗಿದ್ದಾರೆ. ನೀವು ಏನೂ ಇಲ್ಲ ಮುಚ್ಚಿಟ್ಟು ಬೆಂಗಳೂರು ಪ್ರಪಂಚದಲ್ಲಿ ನಂಬರ್ 1 ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? 891 ಜನ ಬಲಿಯಾಗಿದ್ದಾರೆ ಅಂದ್ರೆ ಸತ್ತಿದ್ದಾರೆ ಅಂತ ಒಂದು ವರ್ಷದಲ್ಲಿ ಈ ಆಕ್ಸಿಡೆಂಟ್ಗಳು ಇವುಗಳಿಂದಾಗಿ. ಬೆಂಗಳೂರಿನ ರಸ್ತೆ ಗುಂಡಿಗೆ ಕೆಲಸಕ್ಕೆ ಹೊರಟಿದ್ದ ಮಹಿಳೆ 2 ವರ್ಷದ ಮಗು ಬಲಿ ಫೆಬ್ರವರಿಯಲ್ಲಿ. ಇಲ್ಲಿ ಮಾತ್ರ 0.
ಬೆಂಗಳೂರಲ್ಲಿ ರಸ್ತೆ ಗುಂಡಿ ತಪ್ಪಿಸಲು ಹೋದ ವಿದ್ಯಾರ್ಥಿನಿಗೆ ಲಾರಿ ಡಿಕ್ಕಿ ಸ್ಥಳದಲ್ಲೇ ಸಾವು. ಯಾಕೆ ಇದು 0 ಕೊಟ್ಟಿದ್ದೀರಿ? ರಸ್ತೆ ಗುಂಡಿಗೆ ಮಗು ಬಲಿ, ರಸ್ತೆ ಸರಿಯಿಲ್ಲ ಅಂತ ಪ್ರತಿಭಟಿಸಿದ ಅವರ ವಿರುದ್ಧ FIR ಮಹದೇವಪುರದಲ್ಲಿ. ನಿಮ್ಮ ವರದಿಯಲ್ಲಿ ಒಂದು ಗುಂಡಿನೂ ಇಲ್ಲ ಅಂತೀರಿ, ಇಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ತವರೇ ಅಂತ ಬರ್ತದೆ ಅಲ್ಲ? ನಿಮ್ಮ ಮುಖಕ್ಕಿಡ್ದ ಕನ್ನಡಿ ಅಲ್ವಾ ಇದು? ನೋಡಿ, ಆಕ್ಸಿಡೆಂಟ್, ಬೆಂಗಳೂರು ರಸ್ತೆ ಗುಂಡಿಗೆ ಮತ್ತೊಂದು ಬಲಿ. ಇತ್ತ ಮಂತ್ರಾಲಯಕ್ಕೆ ತೆರಳುತ್ತಿದ್ದ ಕಾರು ಅಪಘಾತ, ದಂಪತಿ ದುರ್ಮರಣ. ಇದು ಡಿಸೆಂಬರ್ ಅಲ್ಲಿ. ರೋಡ್ ಆಕ್ಸಿಡೆಂಟ್, ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಬಲಿ. ಎಷ್ಟು ಸುಳ್ಳು ಹೇಳ್ತೀರಿ? ಅಲ್ಲಿ ಸುಳ್ಳು ಹೇಳಕ್ಕೆ ಕೆಲವರನ್ನು ಇಟ್ಬಿಟ್ಟಿದ್ದಾರೆ. ನೋಡಿ, ನೆಲಮಂಗಲದಲ್ಲಿ, ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಮಾದನಾಯಕನಹಳ್ಳಿ ಹತ್ತಿರದ ಹುಸ್ಕೂರ್ APMC ರಸ್ತೆಯಲ್ಲಿ ಗುಂಡಿಯಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ 26 ವರ್ಷದ ಯುವತಿ ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ ಗ್ರೇಟರ್ ಬೆಂಗಳೂರು ಗುಂಡಿ ರಸ್ತೆಗೆ ಮತ್ತಿಬ್ಬರು ಬಲಿ, ಕೆಲಸಕ್ಕೆ ಹೊರಟ ಮಹಿಳೆ, 2 ವರ್ಷದ ಮಗು ಸಾವು. ಇಷ್ಟೆಲ್ಲ ಬಂದರೂ ಕೂಡ ಇವು ಇಷ್ಟೊಂದು ನಿರ್ಲಕ್ಷ್ಯದಿಂದ ಮಾತಾಡ್ತೀರಿ, ವರದಿಗಳನ್ನು ಕೊಡ್ತೀರಿ. ನೀವು ಶಾಸಕಾಂಗಕ್ಕೆ ಯೋಗ್ಯರಿದ್ದೀರಾ ನೀವೆಲ್ಲ?